ಪ್ರಸಿದ್ಧಿ ಹೊಂದಿರುವಂತಹ ಇತಿಹಾಸ ಹೊಂದಿರುವಂತಹ ಕೋಟೆ ಮಾರಿಕಾಂಬ ದೇವಿಯ ಜಾತ್ರಾ ಮಹೋತ್ಸವ ಇಂದಿನಿಂದ ಪ್ರಾರಂಭವಾಗಿದೆ. ಅಂದ್ರೆ 24ನೇ ತಾರೀಕಿನಿಂದ 28ನೇ ತಾರೀಕಿನವರೆಗೆ ನಮ್ಮ ಶಿವಮೊಗ್ಗದಲ್ಲಿ ಒಂದು ಹಬ್ಬದ ವಾತಾವರಣವನ್ನ ಎಲ್ಲರ ಮನೆಯಲ್ಲೂ ಕೂಡ ನೋಡಬಹುದು. ಈ 5 ದಿನಗಳ ಕಾಲ ನಮ್ಮ ಶಿವಮೊಗ್ಗದಲ್ಲಿ ವಿಶೇಷವಾಗಿ ಕೋಟೆ ಮಾರಿಕಾಂಬ ದೇವಿಯ ಜಾತ್ರಾ ಮಹೋತ್ಸವ ನೆರವೇರುತ್ತೆ. ಮೊದಲ ದಿನ ಅಂದ್ರೆ ತವರು ಮನೆಯಲ್ಲಿ ಕೋಟೆ ಮಾರಿಕಾಂಬೆಯನ್ನ ಪ್ರತಿಷ್ಠಾಪಿಸಲಾಗಿದೆ. ಬೆಳಗ್ಗೆಯಿಂದಲೇ ಈ ದೇವಿಗೆ ಪೂಜೆ ಪುನಸ್ಕಾರನ್ನ ವಿಧಿವತ್ತಾಗಿ ಮಾಡ್ಲಾಗ್ತಾ ಇದೆ. ಹಾಗೆ ನಾವೆಲ್ಲರೂ ಕೂಡ ನೋಡಿದ್ವಿ, ಸಮಯಕ್ಕೆ ಸರಿಯಾಗಿ ಪೂಜಾ ವಿಧಿವಿಧಾನಗಳು ನೆರವೇರಲಿಲ್ಲ. 1 ತಾಸು ತಡ ಆಯ್ತು. ಅದಕ್ಕೆ ಕಾರಣ ಅಲ್ಲಿ ಸೇವಾ ಸಮಿತಿಯವರು ಅನ್ಕೊಂಡಿದ್ದು ಜನರು ಬೆಳಗ್ಗೆ 4 ಗಂಟೆಗೆ ಸೇರ್ತಾರೆ, ಆ ನಂತರ ಪೂಜೆ ವಿಧಿವಿಧಾನಗಳನ್ನ ನೆರವೇರಿಸಬಹುದು ಅಂತ ಹೇಳಿ. ಆದರೆ 1 ತಾಸು ಪೂಜೆಗಳು ತಡವಾಗಿ ನೆರವೇರಿದಕ್ಕೆ ಕಾರಣ ಏನು ಅಂತ ಅಂದ್ರೆ, ಅಲ್ಲಿ ಸೇರಿದಂತಹ ಜನ, ಅಲ್ಲಿ ಏನು ನಾವು ಬಾಸಿಂಗವನ್ನ ತಂದು ಕೋಟೆ ಮಾರಿಕಾಂಬ ದೇವಿಗೆ ಕಟ್ಟಬೇಕಾಗಿತ್ತು, ಆ ಬಾಸಿಂಗವನ್ನ ಆ ಜನರ ಮಧ್ಯೆ ತರ್ಲಿಕ್ಕೆ ತಡವಾಗಿ 1 ತಾಸು ಪೂಜೆ ತಡವಾಗಿ ಪ್ರಾರಂಭವಾಯಿತು. ಆ ಮೂಲಕ ನೋಡೋದಾದ್ರೆ ರಾತ್ರಿಯಿಂದಲೇ ಜನರು ಅಲ್ಲಿ ಸೇರಿದ್ರು. ಬೆಳಗ್ಗೆ ಪರದೆಯನ್ನ ಹಾಕಿ ಪರದೆಯ ಹಿಂದ್ಗಡೆ ದೇವಿಗೆ ಎಲ್ಲಾ ಪೂಜೆಗಳನ್ನ ಮಾಡಿ, ಆ ನಂತರ ಪರದೆ ಸರಿಸುವಂತಹ ಹೊತ್ತಿನಲ್ಲಿ 2026ರ ಕೋಟೆ ಮಾರಿಕಾಂಬಾ ದೇವಿಯ ಮೊದಲ ದರ್ಶನವನ್ನ, ತಾಯಿಯ ಮುಖ ದರ್ಶನವನ್ನ ಮೊದಲು ನಾವೇ ಪಡಿಬೇಕು ಅಂತ ಹೇಳಿ ರಾತ್ರಿಯಿಂದಲೇ ಜನರು ಕಾದು ನಿಂತು ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಹಾಗೆ ಜಾತ್ರೆಯಲ್ಲಿ ವ್ಯವಸ್ಥೆ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿ ಸಾರಿಯೂ ಕೂಡ ಜನರು, ಎಲ್ಲರಿಗೂ ಗೊತ್ತಿದೆ, ಹರ್ಷ ಕಾಂಪ್ಲೆಕ್ಸ್ ಆಗಿರಬಹುದು, ಅದಕ್ಕಿಂತ ಮುಂದೆ ಚರ್ಚ್ ದಾಟ್ ಆಗಿರಬಹುದು, ಕೃಷ್ಣ ಕೆಫೆ ಆಗಿರಬಹುದು, ಈ ರೀತಿ ಮೀನಾಕ್ಷಿ ಭವನ್ ಆಗಿರಬಹುದು, ಹೊಳೆ ಬಸ್ ಸ್ಟಾಪ್ ತನಕ ಆಗಿರ್ಬಹುದು, ಈ ರೀತಿ ಕ್ಯೂ ಮುಂದುವರಿತಾ ಇತ್ತು. ಜನರು ಪ್ರತಿ ವರ್ಷವೂ ಕೂಡ ಬಿಸಿಲಿನಲ್ಲಿ ನಿಂತು ದೇವಿಯ ದರ್ಶನವನ್ನ ಪಡಿತಾ ಇದ್ರು. ಬಹುತೇಕವಾಗಿ ಬೆಳಗ್ಗೆ 10 ಗಂಟೆವರೆಗೂ ಕೂಡ ಒಂದು ರೀತಿ ರಶ್ ಇತ್ತು. ಮೀನಾಕ್ಷಿ ಭವನ್ ವರೆಗೂ ಕೂಡ ಜನರು ಸರತಿ ಸಾಲಿನಲ್ಲಿ ಸಾಕ್ತಾ ದೇವಿಯ ದರ್ಶನವನ್ನ ಪಡಿತಾ ಇದ್ರು. 10 ಗಂಟೆಯ ನಂತರ ಯಾವಾಗ ಬಿಸಿಲು ಜಾಸ್ತಿ ಆಗ್ತಾ ಹೋಯ್ತೋ ಆ ಸಮಯದಲ್ಲಿ ಜನರ ಸಂಖ್ಯೆಯು ಕೂಡ ಒಂದೆಡೆ ಕಡಿಮೆ ಆಗ್ತಾ ಬಂತು, ಜನಜಂಗುಳಿ ಕಡಿಮೆ ಆಗ್ತಾ ಬಂತು. ಆದ್ರೂ ಕೂಡ ದೇವಿಯ ದರ್ಶನಕ್ಕೆ ಜನರು ಮಾತ್ರ ಎಲ್ಲೂ ಕೂಡ ಕಮ್ಮಿ ಕಾಣಿಸ್ತಾ ಇರ್ಲಿಲ್ಲ. ಸತತವಾಗಿ ದೇವಿ ದರ್ಶನಕ್ಕೆ ಭಕ್ತಾದಿಗಳು ಬಂದು ದೇವಿಯ ದರ್ಶನವನ್ನ ಪಡ್ಕೊಳ್ತಾನೆ ಇದ್ರು. ಹಾಗೆ ವಿಶೇಷವಾಗಿ ಜರ್ಮನ್ ಟೆಂಟ್ ಅನ್ನ, ಕರ್ನಾಟಕ ಸಂಘದವರೆಗೂ ಕೂಡ ಜರ್ಮನ್ ಟೆಂಟ್ ಅನ್ನ ಅಳವಡಿಸಿದ್ದಾರೆ. ಏನು ದೇವಿಯ ದರ್ಶನಕ್ಕೆ ಬರುವಂತಹ ಭಕ್ತಾದಿಗಳು ಯಾರು ಕೂಡ ಬಿಸಿಲಲ್ಲಿ ನಿಲ್ಬಾರ್ದು, ಜನಕ್ಕೆ ಆಯಾಸ ಆಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಜರ್ಮನ್ ಟೆಂಟ್ ಅನ್ನ ನಿರ್ಮಿಸಿದ್ದಾರೆ. ಹೀಗಾಗಿ ಈ ವರ್ಷ ಗಾಂಧಿ ಬಜಾರ್ ತುಂಬಾ ತಂಪಾಗಿದೆ. ಆ ತಂಪಾದಂತಹ ವಾತಾವರಣದಲ್ಲಿ ಜನರು ಯಾವುದೇ ರೀತಿಯಾದಂತಹ ಸಿಟ್ಟನ್ನ ಮಾಡದೆ, ಆಕ್ರೋಶವನ್ನ ತೋರಿಸ್ದೆ ಅಥವಾ ಅಸಮಾಧಾನವನ್ನ ತೋರಿಸ್ದೆ ಸಾವಧಾನವಾಗಿ ಸಮಾಧಾನವಾಗಿ ದೇವಿ ದರ್ಶನಕ್ಕೆ ಹೋಗ್ತಾ ಇರುವಂತಹದ್ದು. ಇನ್ನೊಂದು ಈ ಸಾರಿ ವಿಶೇಷ ಏನು ಅಂತ ಅಂದ್ರೆ, 200 ರೂಪಾಯಿಯ ವಿಶೇಷ ದರ್ಶನದ ಕೌಂಟರ್ ಅನ್ನ ಓಪನ್ ಮಾಡಿದ್ದಾರೆ. ನಾವು ಏನು ಮಹಾದ್ವಾರದಿಂದ ಹೋಗುವಾಗ ಮಹಾದ್ವಾರದ ಬಲಗಡೆ ವಿಶೇಷ ಕೌಂಟರ್ ನಲ್ಲಿ 200 ರೂಪಾಯಿನ ವಿಶೇಷ ದರ್ಶನದ ಚೀಟಿಯನ್ನ ಪಡೆದುಕೊಂಡು ವಿಶೇಷ ದರ್ಶನದ ಸಾಲಿನಲ್ಲಿ ಹೋಗಿ ದೇವಿಯನ್ನ ದರ್ಶನ ಮಾಡಬಹುದು. ಇನ್ನೊಂದು ಏನು ಅಂದ್ರೆ, ಮಹಾದ್ವಾರದ ಬಳಿ ನಿರ್ಮಿಸಿರುವಂತಹ ಮಹಾಕಾಳಿಯ ಒಂದು ಅವತಾರದ ಪ್ರತಿಮೆ, ಅದು ಈ ಬಾರಿಯ ವಿಶೇಷವಾದಂತಹ ಅಟ್ರಾಕ್ಷನ್. ಇಷ್ಟು ವರ್ಷಗಳ ಕೂಡ ಸಾಕಷ್ಟು ಗಣಪತಿ ಉತ್ಸವಕ್ಕೆ ಆಗಿರಬಹುದು, ಮಾರಿಕಾಂಬೆಯ ಉತ್ಸವಕ್ಕೆ ಆಗಿರ್ಬಹುದು, ಸಾಕಷ್ಟು ಪ್ರತಿಮೆಗಳನ್ನ ಮಾಡ್ತಾ ಇದ್ರು. ಆ ಎಲ್ಲಾ ಪ್ರತಿಮೆಗಳನ್ನ ಬೀಟ್ ಮಾಡುವಂತಹ ಒಂದು ವಿಶೇಷವಾದಂತಹ ಕಲಾಕೃತಿ ಶಿಲ್ಪಿ ಜೀವನ್ ಅವರ ಕೈಯಿಂದ ಮೂಡ್ ಬಂದಿರುವಂತಹದ್ದು ಮಹಾಕಾಳಿಯ ಪ್ರತಿಮೆ. ಆ ಮಹಾಕಾಳಿಯ ಪ್ರತಿಮೆ ಕೂಡ ಬಹಳ ವಿಶೇಷವಾಗಿದೆ. ಪ್ರತಿ ಬಾರಿಯೂ ಕೂಡ ಅದನ್ನ ರಿಮೋಟ್ ಕಂಟ್ರೋಲ್ ನಲ್ಲಿ ಮಾಡಿರುವಂತಹ ಪ್ರತಿಮೆಗಳ ಚಲನವಲನಗಳನ್ನ ನಿರ್ವಹಿಸ್ತಾ ಇದ್ರು. ಈ ಬಾರಿಯ ವಿಶೇಷ ಏನು ಅಂತ ಅಂದ್ರೆ, ಮೊಬೈಲ್ ಕಂಟ್ರೋಲ್ ನಲ್ಲಿ, ಅಂದ್ರೆ ಮೊಬೈಲ್ ಅಪ್ಲಿಕೇಶನ್ ನಿಂದಾನೆ, ಮೊಬೈಲ್ ಕಂಟ್ರೋಲ್ ನಿಂದ ದೇವಿಯ ಚಲನವಲನಗಳಾಗಿರ್ಬೋದು, ಅಲ್ಲಿಯ ಮೂಮೆಂಟ್ ಗಳನ್ನಾಗಿರ್ಬೋದು ಮೊಬೈಲ್ ನಿಂದ ಆಪರೇಟ್ ಮಾಡುವಂತ ಹೊಸ ತಂತ್ರಜ್ಞಾನದೊಂದಿಗೆ ಮಹಾದ್ವಾರವನ್ನ ನಿರ್ಮಿಸಿದ್ದಾರೆ. ಇನ್ನು ಬರುವಂತಹ ಭಕ್ತಾದಿಗಳಿಗೆ ಅದೊಂದು ಕಡೆ ಅಟ್ರಾಕ್ಷನ್ ಆದ್ರೆ, ಯಾರೂ ಕೂಡ ಸುಸ್ತಾಗಬಾರ್ದು ಅಂತ ಅಲ್ಲಲ್ಲೇ ನೀರು, ಪಾನಕ, ಪ್ರಸಾದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಒಂದೆಡೆ ವಿಶೇಷವಾದಂತಹ ಪಾನಕಗಳನ್ನ ಕೊಡ್ತಾ ಇದ್ದಾರೆ. ಈ ರೀತಿ ಜಾತ್ರೆಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಜಾತ್ರೆಗೆ ಜನಸಾಮಾನ್ಯರಂತೆ ರಾಜಕೀಯ ವ್ಯಕ್ತಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಬೇರೆ ಬೇರೆ ದೇವಸ್ಥಾನದ ಧರ್ಮಗುರುಗಳು ಕೂಡ ಆಗಮಿಸಿ ದೇವಿಯ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನು ಜಾತ್ರೆ ಅಂದ್ಮೇಲೆ ಎಲ್ಲರಿಗೂ ಕೂಡ ಗೊತ್ತು, ವಿಶೇಷವಾದಂತಹ ಮಕ್ಕಳ ಆಟಿಕೆಗಳು. ನೀವು ಶಿವಪ್ಪ ನಾಯಕ ವೃತ್ತದ ಹತ್ರ ಹೋದ್ರೆ ಅಲ್ಲಿ ನೋಡಬಹುದು, ಬಹುತೇಕವಾಗಿ ಮಕ್ಕಳ ಆಟಿಕೆಗಳು ಗಮನ ಸೆಳೆಯುತ್ತೆ. ಆ ದೊಡ್ಡದಾದಂತಹ ಮಕ್ಕಳ ಆಟಿಕೆಗಳು ಒಂದು ಕಡೆ ನಮ್ಮೆಲ್ಲರನ್ನ ಸೆಳೆಯುವಂತಹ ಮಕ್ಕಳ ಆಟಿಕೆಗಳು ಕೂಡ ನಾವು ಅಲ್ಲಿ ನೋಡಬಹುದು ದಾರಿಯಲ್ಲಿ.
ಇನ್ನು ಇದಿಷ್ಟನ್ನ ನಿರ್ವಹಿಸ್ತಾ ಇರುವಂತಹ ಕೋಟೆ ಮಾರಿಕಾಂಬಾ ಸೇವಾ ಸಮಿತಿಯವರು ಕೂಡ ಬೇಕಾದಂತಹ ಎಲ್ಲಾ ವ್ಯವಸ್ಥೆಗಳನ್ನ ಸುಸಜ್ಜಿತವಾಗಿ ಮಾಡ್ಕೊಂಡಿದ್ದಾರೆ. ಇನ್ನು ಪೊಲೀಸ್ ಬಿಗಿ ಬಂದೋಬಸ್ತನ್ನ ನಾವು ಎಲ್ಲಾ ಕಡೆ ನೋಡಬಹುದು. ಪ್ರಾರಂಭದಿಂದಲೇ ಅಂದ್ರೆ ನಾವು ಏನು ವೀರಭದ್ರೇಶ್ವರ ಟಾಕೀಸ್ ಇಂದ ಈ ಕಡೆ ಶಿವಪ್ಪ ನಾಯಕ ವೃತ್ತದ ಕಡೆ ಬರ್ತೀವೋ ಅಲ್ಲಿ ಒಂದು ಕಡೆ ಬ್ಯಾರಿಕೇಡ್ ನ ಅಳವಡಿಸಿದ್ದಾರೆ, ಇನ್ನೊಂದು ಕಡೆ ದಾರಿಯನ್ನ ಅಂದ್ರೆ ಏನು ಡಬ್ಬಲ್ ರೋಡ್ ಇದೆಯಲ್ಲ, ಡಬ್ಬಲ್ ರೋಡ್ ಅಲ್ಲಿ ಒಂದು ರೋಡ್ ಅನ್ನ ಕ್ಲೋಸ್ ಮಾಡಿದ್ದಾರೆ, ಇನ್ನೊಂದು ರೋಡ್ ಅನ್ನ ಜನರ ಸುಗಮ ಸಂಚಾರಕ್ಕೋಸ್ಕರ, ವಾಹನಗಳ ಸಂಚಾರಕ್ಕೋಸ್ಕರ ಅಲ್ಲಿ ಬ್ಯಾರಿಕೇಡ್ ಅನ್ನ ತೆಗೆದಿದ್ದಾರೆ. ಅಲ್ಲಿಂದ ಜನರು ಓಡಾಡ್ತಾ ಇದ್ದಾರೆ. ಪೊಲೀಸ್ ಬಿಗಿ ಬಂದೋಬಸ್ತ್ ನಾವು ಎಲ್ಲಾ ಕಡೆ ನೋಡಬಹುದು. ಸೇವಾ ಸಮಿತಿಯವರು ಕೂಡ ಸ್ಥಳದಲ್ಲಿ ನಿಂತು ಜನರಿಗೆ ದರ್ಶನವನ್ನ ಪಡಿಲಿಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಗೈಡೆನ್ಸ್ ಅನ್ನ ಕೊಡ್ತಾ ಇದ್ದಾರೆ. ವಿಶೇಷ ದರ್ಶನ ಆ ಕಡೆ ಪಡಿಬಹುದು, ಜನಸಾಮಾನ್ಯರು ಈ ಕಡೆ ಬರಬಹುದು ಅನ್ನುವಂತಹ ಎಲ್ಲ ಮಾರ್ಗದರ್ಶನಗಳನ್ನ ನೀಡ್ತಾ ಇದ್ದಾರೆ. ಅಲ್ಲಲ್ಲೇ ಬ್ಯಾರಿಕೇಡ್ ನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಹಾಗೆ ರಾಜಕೀಯ ಮುಖಂಡರು ಕೂಡ ಅಲ್ಲಲ್ಲೇ ಪಾನಕದ ವ್ಯವಸ್ಥೆ ಮಾಡಿರುವಂತಲ್ಲಿ ಪಾನಕವನ್ನ ಹಂಚುವಂತದ್ದಾಗಿರ್ಬೋದು, ನೀರನ್ನ ಹಂಚುವಂತದ್ದಾಗಿರ್ಬೋದು, ಪ್ರಸಾದವನ್ನ ಹಂಚುವಂತ ವ್ಯವಸ್ಥೆ ಆಗಿರ್ಬೋದು, ಎಲ್ಲರ ಗಮನ ಸೆಳೀತಾ ಇದೆ. ಈ ರೀತಿ ಈ ವರ್ಷದ ಮೊದಲ ದಿನದ ಕೋಟೆ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಈಗಾಗಲೇ ಬೆಳಗ್ಗೆ 4 ಗಂಟೆಯಿಂದನೇ ಲೆಕ್ಕ ತೆಗೆದುಕೊಂಡ್ರೆ ಬಹುತೇಕವಾಗಿ 75,000ಕ್ಕೂ ಹೆಚ್ಚು ಜನ ಬಂದು ದರ್ಶನವನ್ನ ಮಾಡಿಕೊಂಡು ಹೋಗಿದ್ದಾರೆ ಅನ್ನುವಂತಹ ಸಂಖ್ಯೆ ಸಿಕ್ಕಿದೆ. ಇನ್ನು ರಾತ್ರಿ ಈಗ ಸಾಯಂಕಾಲದ ನಂತರ ಏನು ಕೆಲಸವನ್ನ ಮುಗಿಸ್ಕೊಂಡು ಬರುವಂತವ್ರಾಗಿರ್ಬಹುದು, ಬೇರೆ ಊರಿನಿಂದ ಬರುವಂತವ್ರಾಗಿರ್ಬಹುದು, ಸಾಯಂಕಾಲದ ನಂತರ ಇನ್ನಷ್ಟು ಜನಜಂಗುಳಿ ಆಗುವಂತಹ, ಇನ್ನಷ್ಟು ಭಕ್ತಾದಿಗಳು ಸಹಸ್ರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಅಲ್ಲಿ ಜನರು ಸೇರಿ ಜಮಾಯಿಸುವಂತಹ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬಂದಿದೆ. ಈ ರೀತಿ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಸಾಗ್ತಾ ಇದೆ. ರಂಜಿತಾ. ನಂದಿನಿ ಸಾಗರ ಅವರೇ, ಪ್ರತಿ ಸಲದ ಮಾರಿಕಾಂಬಾ ಜಾತ್ರೆಯಲ್ಲಿ ಮಕ್ಕಳಿಗೆ ತಾಯಿಯ ಮಡ್ಲಲ್ಲಿಟ್ಟು ಆಶೀರ್ವಾದ ಮಾಡ್ತಿದ್ದಂತ ಒಂದು ಪದ್ಧತಿ ಜಾರಿಯಲ್ಲಿತ್ತು. ಆದ್ರೆ ಈ ವರ್ಷದಿಂದ ಅಂದ್ರೆ ಇವತ್ತಿನಿಂದ ಮಾರಿಕಾಂಬಾ ಜಾತ್ರೆಯಲ್ಲಿ ಮಕ್ಕಳಿಗೆ ತಾಯಿಯ ಮಡ್ಲಲ್ಲಿ ಇಡ್ಲಿಕ್ಕೆ ಅವಕಾಶ ಇಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿತ್ತು. ಈ ಕುರಿತ ಮಾಹಿತಿಗಳೇನಿದೆ? ನಾವು ಕೂಡ ಇಲ್ಲಿ ಸ್ಥಳದಲ್ಲಿ ನೋಡಿದೀವಿ. ಮಕ್ಕಳನ್ನ ಅಂದ್ರೆ ಈಗ ಮಕ್ಕಳನ್ನ ಏನಕ್ಕೆ ತಾಯಿಯ ಮಡಿಲಲ್ಲಿ ಕೂರಿಸ್ತಾರೆ ಅಂತ ಅಂದ್ರೆ ಹರಕೆ ಹೊತ್ಕೊಂಡಿರ್ತಾರೆ. ಎಷ್ಟೋ ಜನ ಮಕ್ಕಳಾಗದೆ ಇರೋರು ಮಕ್ಕಳಾಗ್ಬೇಕು ಅಂತ ಹೇಳಿ ಹರಕೆ ಹೊತ್ಕೊಂಡಿರ್ತಾರೆ. ಇನ್ನೊಂದು, ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಕಾಯಿಲೆಗಳು ಬಂದ್ರು ಕೂಡ ಜಾತ್ರಾ ಮಹೋತ್ಸವದಲ್ಲಿ ಬಂದು ನಿನ್ನ ಮಡ್ಲಿಗೆ ನನ್ನ ಮಗುನ ಹಾಕ್ತೀನಿ ಅಂತ ಹೇಳಿ ಹರಕೆ ಹೊತ್ಕೊಂಡಿರ್ತಾರೆ. ಅಥವಾ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗ್ಲಿ ಅಂತ ಹೇಳಿ ಹರಕೆ ಹೊತ್ಕೊಂಡಿರ್ತಾರೆ. ಈ ತರವಾಗಿ ಮಕ್ಕಳನ್ನ ಕರ್ಕೊಂಡು ಬಂದು ಅಲ್ಲಿ ಏನು ನಾವು ದೊಡ್ಡ ವಿಗ್ರಹ, ದೊಡ್ಡ ಮೂರ್ತಿ, ಪ್ರತಿಷ್ಠಾಪನಾ ಮೂರ್ತಿ, ಮಾರಿಕಾಂಬೆ ಮೂರ್ತಿಯನ್ನ ನೋಡ್ತೀವೋ ಆ ಮಡಿಲಲ್ಲಿ ಮಕ್ಕಳನ್ನ ಕೂಡಿಸುವಂತದ್ದು ವಾಡಿಕೆ. ಇದು ಕೇವಲ ಶಿವಮೊಗ್ಗದಲ್ಲಿ ಮಾತ್ರವಲ್ಲ, ಸಾಗರ, ದಾವಣಗೆರೆ, ಸಿರ್ಸಿ, ನೀವು ಯಾವುದೇ ಜಾತ್ರೆಗೆ ಹೋದ್ರು ಕೂಡ ಇದೊಂದು ವಾಡಿಕೆ, ಮಕ್ಕಳನ್ನ ತಾಯಿ ಮಡಿಲಲ್ಲಿ ಮಲಗಿಸುವಂತದ್ದು. ಅದು ನಮ್ಮ ಜನರ ನಂಬಿಕೆಯನ್ನು ಮುಂಬರುವ ದಿನಗಳಲ್ಲಿ ನಮ್ಮ ಮಕ್ಕಳು ಸುರಕ್ಷಿತವಾಗಿರ್ತಾರೆ ಅಂತ ಹೇಳಿ. ಈಗ ಮಕ್ಕಳು ಅಂತ ಅಂದ್ರೆ ಅಲ್ಲಿ ಬೆಳಗ್ಗೆ 4 ಗಂಟೆಯಿಂದಲೇ ಪುರೋಹಿತರು ಪೂಜೆಗೆ ನಿಂತಿರ್ತಾರೆ. ಮಕ್ಕಳು ಅಂದ ತಕ್ಷಣ ಎಲ್ಲಾ ಮಕ್ಕಳನ್ನ ಕರ್ಕೊಂಡೋಗಿ ಎತ್ತಿ ಮಕ್ಕಳನ್ನ ಕೂರ್ಸಿ ಅಂತ ಹೇಳಿ ಅಂತಾರೆ. ಅಲ್ಲಿಯೂ ಕೂಡ ಕ್ಲಿಯರ್ ಆಗಿ ಅನೌನ್ಸ್ಮೆಂಟ್ ಅಲ್ಲಿ ಹೇಳ್ತಾ ಇದ್ರು, 3 ವರ್ಷದ ಒಳಗಿನ ಮಕ್ಳಿದ್ರೆ ಮಾತ್ರ ಕರ್ಕೊ ಬನ್ನಿ, ಅವರನ್ನ ನಾವು ತಾಯಿ ಮಡ್ಲಲ್ಲಿ ಕೂರಿಸ್ತೀವಿ ಅಂತ ಹೇಳಿ. ಅಲ್ಲಿ ಮಕ್ಕಳನ್ನ ಕೂರಿಸಿದಂತ ದೃಶ್ಯಗಳನ್ನ ಕೂಡ ನಾವು ನೋಡಿದೀವಿ. ಆ ಮಕ್ಕಳನ್ನ ಕೂರಿಸಿದಾಗ ತಾಯಿಗೂ ಕೂಡ ಒಂದು ಪುನೀತ ಭಾವನ ಆ ಮುಖದಲ್ಲಿ ನಾವು ಕೂಡ ಕಂಡಿದೀವಿ. ಅಲ್ಲಿ ಕೆಲವು ಮಕ್ಕಳಿಗೆ ಅಂದ್ರೆ ನಾನು ಈಗಾಗ್ಲೇ ಹೇಳಿದಾಗೆ ಸಣ್ಣ ಮಕ್ಕಳನ್ನ ಯಾರನ್ನ ನಾವು ಈಸಿಯಾಗಿ ಮಗುವನ್ನ ಎತ್ತಿ ತಾಯಿ ಮಡ್ಲಲ್ಲಿ ಕೂರಿಸಬಹುದು ಅಂತಹ ಮಕ್ಕಳನ್ನ ತಾಯಿ ಮಡ್ಲಲ್ಲಿ ಕೂರಿಸ್ತಾ ಇದ್ದಾರೆ. ರಂಜಿತಾ. ಇನ್ನು ಜಾತ್ರೆಗೆ ಜನಸಾಗರವೇ ಹರಿದು ಬರ್ತಾ ಇದೆ, ಅದನ್ನ ನಾವು ನೋಡ್ತಾ ಇದೀವಿ ಕೂಡ. ಈ ಜನಜಂಗುಳಿಯ ನಡುವೆ ವಾಹನ ಸವಾರರಿಗೆ ಬದಲಿ ಮಾರ್ಗವನ್ನ ಯಾವ ರೀತಿಯಲ್ಲಿ ವ್ಯವಸ್ಥೆ ಕಲ್ಪಿಸಲಾಗಿದೆ, ಈ ಕುರಿತ ಮಾಹಿತಿಗಳೇನಿದೆ? ಇದು ರಂಜಿತಾ, ಈಗಾಗಲೇ ಡಿಸಿ ಅವರು ಆದೇಶವನ್ನ ಹೊರಡಿಸಿದ್ರು. ಇದು ಯಾಕಂದ್ರೆ ಒಂದು ಮನೆಯ ಹಬ್ಬ ಅಲ್ಲ, ಇಡೀ ಊರ ಹಬ್ಬ. ಇಡೀ ಊರಿನ ಹಬ್ಬದೊಂದಿಗೆ ಈ ಊರಿನಿಂದ ಬೇರೆ ಊರಿಗೆ ಹೋಗಿರುವಂತಹ ಹೆಣ್ಣು ಮಕ್ಕಳು ಅಂದ್ರೆ ಮದುವೆ ಮಾಡಿ ಕೊಟ್ಟಿರುವಂತಹ ಹೆಣ್ಣು ಮಕ್ಕಳಾಗಿರ್ಬೋದು, ಅಥವಾ ಈ ಊರಿನ ಹೆಣ್ಣು ಮಕ್ಕಳು ಬೇರೆ ಕಡೆ ಕೆಲಸದಲ್ಲಿರೋರು ಆಗಿರ್ಬೋದು, ಸುತ್ತಮುತ್ತಲಿನ ಹಳ್ಳಿಯವರಾಗಿರ್ಬೋದು, ಪ್ರತಿಯೊಬ್ರು ಕೂಡ ಈ ಜಾತ್ರಾ ಮಹೋತ್ಸವಕ್ಕೆ ಬರ್ತಾರೆ. ಲಕ್ಷಾಂತರ ಜನರು ಸೇರುವಂತಹ ನಿಟ್ಟಿನಲ್ಲಿ ರಸ್ತೆ ಮಾರ್ಗವನ್ನ ಬದಲಾಯಿಸಿರುವಂತಹದ್ದು ಎಲ್ಲರ ಗಮನದಲ್ಲಿದೆ. ಈ ಕುರಿತಾಗಿ ಈಗಾಗಲೇ ಡಿಸಿ ಅವರು ಕೂಡ ಮಾರ್ಗದರ್ಶನವನ್ನ ನೀಡಿದ್ದಾರೆ. ಅಲ್ಲಲ್ಲೇ ಪಾರ್ಕಿಂಗ್ ವ್ಯವಸ್ಥೆ, ಚರ್ಚ್ ಮೈದಾನಗಳಾಗಿರಬಹುದು, ಸೈನ್ಸ್ ಫೀಲ್ಡ್ ಆಗಿರಬಹುದು, ಅಲ್ಲೆಲ್ಲ ಪಾರ್ಕಿಂಗ್ ನ ವ್ಯವಸ್ಥೆ ಮಾಡಿದ್ದಾರೆ. ಇನ್ನೊಂದು, ಇಲ್ಲಿ ನಾವು ಕಂಡಂತಹದ್ದು ಎಲ್ಲೂ ಕೂಡ ವಾಹನ ಸಂಚಾರರಿಗೆ, ವಾಹನ ಸವಾರರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ. ನಾನು ಈಗಾಗಲೇ ತಿಳಿಸಿದೆ, ಡಬಲ್ ರೋಡ್ ಏನು BH ರೋಡಿನ ಡಬಲ್ ರೋಡ್ ಇದೆ, ಒಂದು ಭಾಗದಲ್ಲಿ ಅದು ವೀರಭದ್ರೇಶ್ವರ ಟಾಕೀಸಿನಿಂದ ಮಾತ್ರ ಬ್ಯಾರಿಕೇಡ್ ನ ಅಳವಡಿಸಿದ್ದಾರೆ. ವೀರಭದ್ರೇಶ್ವರ ಟಾಕೀಸಿಂದ ಅಮೀರ್ ಅಹಮದ್ ವೃತ್ತದವರೆಗೆ ಮಾತ್ರ ಒಂದೆಡೆ ಮಾತ್ರ ಬ್ಯಾರಿಕೇಡ್
ಅಳವಡಿಸಿದ್ದಾರೆ. ಇನ್ನೊಂದು ರಸ್ತೆ ಏನಿದೆ ಅಲ್ಲಿ ಸುಗಮವಾಗಿ ವಾಹನ ಸವಾರರು ವಾಹನ ಸಂಚಾರವನ್ನ ಮಾಡಬಹುದಾಗಿದೆ. 2 ವೀಲರ್ ಆಗಿರ್ಬೋದು, 4 ವೀಲರ್ ಆಗಿರ್ಬೋದು, ಪ್ರತಿಯೊಬ್ರು ಕೂಡ ಇನ್ನೊಂದು BH ರಸ್ತೆಯ ಇನ್ನೊಂದು ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ. ಅಂತಹ ಯಾವುದೇ ರೀತಿಯಾದಂತಹ ವಾಹನಗಳು ಒಂದೆಡೆ ಜಮಾಯಿಸಿರುವಂತಹದ್ದಾಗಿರಬಹುದು, ಆ ತರದ ದೃಶ್ಯಗಳು ಇದುವರೆಗೂ ಕೂಡ ಕಂಡು ಬಂದಿಲ್ಲ. ಅದಕ್ಕೆ ಕಾರಣ ಪಾರ್ಕಿಂಗ್ ನ ವ್ಯವಸ್ಥೆ ಸುಸಜ್ಜಿತವಾಗಿ ಎಲ್ಲಿ ಚರ್ಚ್ ಮೈದಾನ ಆಗಿರ್ಬೋದು, ಸೈನ್ಸ್ ಫೀಲ್ಡ್ ಆಗಿರಬಹುದು, ಅದ್ರ ಮುಂಭಾಗದಲ್ಲಿರುವಂತಹ ಕರ್ನಾಟಕ ಪ್ರೌಢಶಾಲೆ ಆಗಿರಬಹುದು, ಇಲ್ಲೆಲ್ಲ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಜನರು ಕೂಡ ಪಾರ್ಕಿಂಗ್ ನ ಏನು DC ಅವರು ಆದರ್ಶ ನೀಡಿದಾರೋ ಅದರಂತೆ ಪಾರ್ಕಿಂಗ್ ನ ಅಚ್ಚುಕಟ್ಟಾಗಿ ಮಾಡಿ ಅಲ್ಲಿ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಆಗದೆ ಇರೋ ಹಾಗೆ ಸಾರ್ವಜನಿಕರು ಕೂಡ ಸಹಕರಿಸ್ತಾ ಇದ್ದಾರೆ. ಹಾಗಾಗಿ ಇದುವರೆಗೂ ಕೂಡ ಬೆಳಗ್ಗಿನಿಂದ ಇದುವರೆಗೂ ಕೂಡ ಎಲ್ಲೂ ಕೂಡ ಟ್ರಾಫಿಕ್ ಜಾಮ್ ಆಗ್ಲಿ ಇನ್ನೊಂದಾಗ್ಲಿ ಆ ತರದ ದೃಶ್ಯಗಳು ಕಂಡು ಬಂದಿಲ್ಲ. ಸಾಯಂಕಾಲದ ನಂತರ ಅಂದ್ರೆ ಅಲ್ಲಿ ಮಹಾದ್ವಾರದಲ್ಲಿ ಲೈಟಿಂಗ್ಸ್ ಹಾಕ್ತಾರೆ. ಜೊತೆಗೆ ಕೆಲಸದಿಂದ ಬಂದಂತಹವರು ಆಗ ದರ್ಶನಕ್ಕೆ ಹೋಗುವಂತಹ ನಿಟ್ಟಿನಲ್ಲಿ ಜಾಸ್ತಿ ಜನ ಆಗಬಹುದು, ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತ ಡಬಲ್ ಜನ ಆಗಬಹುದು ಅನ್ನುವಂತಹ ನಿರೀಕ್ಷೆ ಈಗೇನು ಮೂಡಿದೆ. ಆ ಸಂದರ್ಭದಲ್ಲಿ ಟ್ರಾಫಿಕ್ ಆಗಬಹುದೇನೋ ಅನ್ನುವಂತಹ ನಿರೀಕ್ಷೆಯನ್ನ ಪೊಲೀಸರು ಕೂಡ ತಿಳಿಸಿದ್ದಾರೆ. ರಂಜಿತಾ, ಇನ್ನು ಈಗ ಮಾರಿಕಾಂಬಾ ದೇವಿ ಮೂರ್ತಿ ಎಲ್ಲಿದೆ, ಎಷ್ಟೊತ್ತಿಗೆ ಅಲ್ಲಿಂದ ಮುಂದೆ ಸಾಗಬಹುದು, ಈ ಕುರಿತಂತ ಅಪ್ಡೇಟ್ಸ್ಗಳೇನಿದೆ? ರಂಜಿತಾ, ಮಾರಿಕಾಂಬೆ ಜಾತ್ರೆಯ ವಿಶೇಷತೆ ಏನು ಅಂದ್ರೆ ಮೊದಲ ದಿನ ದೇವಿಯನ್ನ ತವರು ಮನೆಯಲ್ಲಿ ಇರಿಸಲಾಗತ್ತೆ. ಇದು ನಮ್ಮೆಲ್ಲರಿಗೂ ಕೂಡ ಗೊತ್ತು. ಗಾಂಧಿ ಬಜಾರ್ನ ಡೌನ್ ನಲ್ಲಿ ಅಂದ್ರೆ ಗಾಂಧಿ ಬಜಾರ್ ರಸ್ತೆಯ ಕೆಳಭಾಗದಲ್ಲಿ ತಾಯಿಯನ್ನ ಪ್ರತಿಷ್ಠಾಪಿಸಿದ್ದಾರೆ. ಇದು ಮೊದಲ ದಿನದ ವಿಶೇಷವಾದಂತಹ ಪೂಜೆ. ಏನು ಲಿಂಗಾಯತರು ಬ್ರಾಹ್ಮಣರು ಏನು ನಾನ್ ವೆಜ್ ತಿನ್ನೋದಿಲ್ಲೋ ಅವರು ವಿಶೇಷವಾಗಿ ಈ ದಿನ ತಾಯಿ ಮಡಿವಂತಳು ಅಂದ್ರೆ ಅವಳು ಬ್ರಾಹ್ಮಣ ಸಮಾಜದವಳು ಆಗಿರುವಂತಹ ನಿಟ್ಟಿನಲ್ಲಿ ಇವತ್ತು ದೇವಿಗೆ ಬಂದು ಕುಪ್ಪಸ ಆಗಿರಬಹುದು, ಮಡಿಲಕ್ಕಿ ಆಗಿರಬಹುದು, ಹೊತ್ತಂತಹ ಹರಿಕೆಗಳಾಗಿರಬಹುದು, ಈ ರೀತಿಯಾಗಿ ಮಹಿಳೆಯರು ಬಾಗಿನವನ್ನ ಹೊತ್ತು ದೇವಿಗೆ ಹರಿಕೆಯನ್ನ ಸಲ್ಲಿಸ್ಲಿಕ್ಕೆ ಮಡಿಲಕ್ಕಿಯನ್ನ ತುಂಬಲಿಕ್ಕೆ ವಿಶೇಷವಾಗಿ ಇವತ್ತು ಬ್ರಾಹ್ಮಣರು ಲಿಂಗಾಯತರು ಆಗಮಿಸ್ತಾರೆ. ಇನ್ನು ಎರಡನೇ ದಿನ ಏನು ದೇವಿಯನ್ನ ರಾತ್ರಿ ಇವತ್ತು 11 ಗಂಟೆಯ ನಂತರ ಅದು ಜನರ ನಿರೀಕ್ಷೆ ಹೇಗೆ, ಜನರು ಎಷ್ಟು ಜನ ಬರ್ತಾ ಇದ್ದಾರೆ ಏನು ಅನ್ನೋದನ್ನ ನೋಡ್ಕೊಂಡು ದೇವಿಯನ್ನ ಆ ಸ್ಥಳದಿಂದ ಹೊರಡಿಸಿ ಪೂಜೆಗಳನ್ನ ಮುಗಿಸಿ ಮೆರವಣಿಗೆಯ ಮುಖಾಂತರ, ಮಂತ್ರಘೋಷದ ಮುಖಾಂತರ, ಮಂಗಳ ವಾದ್ಯದ ಮುಖಾಂತರ ದೇವಿಯನ್ನ ಮೆರವಣಿಗೆಯ ಉತ್ಸವದಲ್ಲಿ ರಾತ್ರಿ ಗದ್ದುಗೆಯ ಬಳಿ, ಈಗ ಏನು ನಾವು ಕೋಟೆ ಮಾರಿಕಾಂಬಾ ದೇವಿ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಗದ್ದುಗೆಯನ್ನ ಕಾಣ್ತೀವೋ ಆ ಗದ್ದುಗೆಯ ಬಳಿ ದೇವಿಯನ್ನ ಪ್ರತಿಷ್ಠಾಪಿಸ್ತಾರೆ. ಅದರಂತೆ ಬೆಳಗ್ಗೆ 7 ಗಂಟೆಯಿಂದಲೇ ದೇವಿಗೆ ವಿಶೇಷವಾದಂತಹ ಪೂಜೆಗಳು ನೆರವೇರುತ್ತೆ. 4 ಸಮುದಾಯದವರು ಹೊತ್ತಿಗೆ ಸರಿಯಾಗಿ ಪೂಜೆಗಳನ್ನ ನೆರವೇರಿಸ್ತಾ ಹೋಗ್ತಾರೆ. ಈ ರೀತಿ ಮುಂಬರುವ 4 ದಿನಗಳು ಕೂಡ ದೇವಿಯ ಪೂಜೆ ವಿದ್ಯುಕ್ತವಾಗಿ ದೇವಿಯ ದರ್ಶನಕ್ಕೆ ಬರುವಂತಹ ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಅಡೆತಡೆ ಆಗದೆ ಇರೋ ರೀತಿ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ರಂಜಿತಾ, ಇನ್ನು ಈ 5 ದಿನಗಳ ಕಾಲ ಜಾತ್ರೆ ಪ್ರಯುಕ್ತ ರಾಮಣ್ಣ ಶ್ರೇಷ್ಠಿ ಪಾರ್ಕ್ ನಲ್ಲಿ ಪ್ರತಿದಿನ ಸಂಜೆ ಕಾರ್ಯಕ್ರಮಗಳು ನೆರವೇರಲಿವೆ ಅನ್ನೋ ಮಾಹಿತಿಗಳು ಲಭ್ಯವಾಗಿವೆ. ಇಲ್ಲಿ ಯಾವ್ಯಾವ ರೀತಿ ಕಾರ್ಯಕ್ರಮಗಳು ನೆರವೇರಬಹುದು, ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ, ಈ ಕುರಿತ ಮಾಹಿತಿಗಳೇನಿದೆ? ಹೌದು ರಂಜಿತಾ, ಜಾತ್ರೆ ಮಹೋತ್ಸವದಲ್ಲಿ ವಿಶೇಷ ಏನು ಅಂತಂದ್ರೆ ಎಲ್ಲರೂ ಕೂಡ ಬಹಳ ಇಷ್ಟಪಡುವಂತಹದ್ದು ಜಾತ್ರೆಗೆ ಬಂದ ಮೇಲೆ ಒಂದಿಷ್ಟು ಆಟಿಕೆಗಳನ್ನ ಕೊಂಡುಕೊಳ್ಳುವಂತಹದ್ದು, ಒಂದಿಷ್ಟು ತಿಂಡಿ ತಿನಿಸುಗಳನ್ನ ತಿನ್ನುವಂತಹದ್ದು, ಜೊತೆಗೆ ಒಂದಿಷ್ಟು ಸುಗಮ ಸಂಗೀತ ಆಗಿರಬಹುದು, ನೃತ್ಯ ಆಗಿರ್ಬಹುದು, ಇವುಗಳ ವೀಕ್ಷಣೆಯ ಎಕ್ಸ್ಪೆಕ್ಟೇಷನ್ ಅಲ್ಲಿ ಜನ ಬರ್ತಾರೆ. ಅದರಂತೆ ಇವತ್ತಿನಿಂದಲೇ ಅಂದ್ರೆ 24ನೇ ತಾರೀಕಿನಿಂದ 27ನೇ ತಾರೀಕಿನವರೆಗೂ ಕೂಡ ಪ್ರತಿನಿತ್ಯ ಸಾಯಂಕಾಲ 5ರಿಂದ 6ವರೆಯವರೆಗೆ ಹಾಗೂ 7 ಗಂಟೆಯಿಂದ 9ವರೆವರೆಗೂ ಕೂಡ ಪ್ರತಿನಿತ್ಯವೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗತ್ತೆ. ಅದರಂತೆ ಇವತ್ತು 24ನೇ ತಾರೀಕು ಸುಗಮ ಸಂಗೀತ ಕಾರ್ಯಕ್ರಮ ಇದೆ. 25ನೇ ತಾರೀಕು ಸಾಯಂಕಾಲ 5 ಗಂಟೆಯಿಂದ ಭರತನಾಟ್ಯ ಹಾಗೂ ಸುಗಮ ಸಂಗೀತ ಕಾರ್ಯಕ್ರಮ ಇದೆ. 26ನೇ ತಾರೀಕು ಕೂಡ ಭರತನಾಟ್ಯ ಹಾಗೂ ಸುಗಮ ಸಂಗೀತ ಕಾರ್ಯಕ್ರಮ ಇದೆ. ಇನ್ನು 27ನೇ ತಾರೀಕಿಗೆ ಭರತನಾಟ್ಯದ ಸವಿ ನೆನಪು ಅಂತ ಹೇಳಿ ವಿಶೇಷವಾದಂತಹ ಕಾರ್ಯಕ್ರಮ ಕೂಡ ಅಲ್ಲಿ ಜರುಗತ್ತೆ. ಈ ಎಲ್ಲಾ ಕಾರ್ಯಕ್ರಮಗಳು ಏನು 24ನೇ ತಾರೀಕಿಂದ 27ನೇ ತಾರೀಕಿನವರೆಗೆ ಜರುಗುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ರಾಮಣ್ಣ ಶ್ರೇಷ್ಠಿ ಪಾರ್ಕ್, ಗಾಂಧಿ ಬಜಾರ್ನ ರಾಮಣ್ಣ ಶ್ರೇಷ್ಠಿ ಪಾರ್ಕ್ ನಲ್ಲಿ ಜರುಗತ್ತೆ. ಅದರಲ್ಲೂ ಕೂಡ ಈ ಎಲ್ಲಾ ಕಾರ್ಯಕ್ರಮವನ್ನ ನಡೆಸ್ಕೊಡುವಂತವ್ರು ಶಿವಮೊಗ್ಗದ ಖ್ಯಾತ ಕಲಾವಿದರಾಗಿರ್ತಾರೆ. ರಂಜಿತಾ, ಇನ್ನೊಂದು ವಿಶೇಷ, ಮಾರಿಕಾಂಬಾ ಜಾತ್ರಾ ಪ್ರಯುಕ್ತ 3 ದಿನಗಳ ರಾಷ್ಟ್ರಮಟ್ಟದ ಬಯಲು ಕುಸ್ತಿ ಪಂದ್ಯಾವಳಿಗಳನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಆದ್ರೆ ಈ ಪಂದ್ಯಾವಳಿಯನ್ನ ಹಮ್ಮಿಕೊಂಡಿರುವಂತಹದ್ದು ಜಾತ್ರೆ ಮುಗಿದ ನಂತರ ದಿನಾಂಕ 6/3/2026ರಿಂದ
8ನೇ ತಾರೀಕಿನವರೆಗೆ, ಮಾರ್ಚ್ 6ರಿಂದ ಮಾರ್ಚ್ 8ರವರೆಗೆ ನೆಹರು ಕ್ರೀಡಾಂಗಣದಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ಕುಸ್ತಿ ನಡೆಯುತ್ತೆ. ಈ ಕುಸ್ತಿಗೆ ರಾಜ್ಯ ಮಟ್ಟ ಹಾಗೆ ರಾಷ್ಟ್ರ ಮಟ್ಟದ ಪ್ರಸಿದ್ಧ ಪೈಲ್ವಾನರುಗಳು ಕೂಡ ಭಾಗವಹಿಸ್ತಾರೆ ಅನ್ನುವಂತಹ ಮಾಹಿತಿ ಇದೆ ರಂಜಿತಾ. ಓಕೆ ನಂದಿನಿ ಸಾಗರ್ ಅವರೇ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.